ಇವತ್ತಿನಿಂದ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ದರ ಏರಿಕೆ ಆಗಿರುವಂಥದ್ದು, ಅದರಲ್ಲೂ ಮುಖ್ಯವಾಗಿ 15% ದರ ಏರಿಕೆ ಆಗಿರುವಂಥದ್ದು. ಸಾಕಷ್ಟು ಈ ಒಂದು ದರದಿಂದ ಪ್ರಯಾಣಿಕರು ಕೂಡ ಎಲ್ಲೋ ಒಂದು ಕಡೆ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನಾನೀಗ ಬೆಳಗಾವಿಯಿಂದ ಪಣಜಿ ಅಂದ್ರೆ ಗೋವಾಕ್ಕೆ ಹೋಗುವಂತಹ ಬಸ್ನಲ್ಲಿದ್ದೇನೆ. ಸದ್ಯ ಈಗ ಸಾಕಷ್ಟು ಜನ ಪ್ರಯಾಣಿಕರು ಎಂದಿನಂತೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಈ ಒಂದು ದರ ಏರಿಕೆಯಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೇವೆ. ಸದ್ಯ ಈಗ ನೋಡಬಹುದಾಗಿದೆ, ಇದು ಸರ್ಕಾರಿ ಬಸ್ಸು ಬೆಳಗಾವಿಯಿಂದ ಗೋವಾಕ್ಕೆ ತೆರಳುವಂತ ಬಸ್ನಲ್ಲೇ ಇರುವಂತದ್ದು. ಈಗ ಇವತ್ತಿನಿಂದ 15% ದರ ಏರಿಕೆ ಸಾಕಷ್ಟು ಈ ಒಂದು ಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಗೋವಾಕ್ಕೆ ಸಾಕಷ್ಟು ಜನ ಏನು ಕೆಲಸಕ್ಕಾಗಿ ಹೋಗ್ತಾರೆ. ಸೊ ಅಂತವ್ರಿಗೂ ಕೂಡ ತೊಂದರೆ ಆಗುತ್ತೆ. ನಮ್ಮ ಜೊತೆಗೆ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇವತ್ತಿಂದ ರೇಟ್ ಜಾಸ್ತಿ ಆಗೈತಿ. 10 ರೂಪಾಯಿ ಏರಿಸಿದ್ದಾರೆ. ಮತ್ತು ಈಗ ನಮಗೆ 10 ರೂಪಾಯಿ ಇರಿಸಿದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ದುಡ್ಡು ತಿನ್ನೋರಿಗೆ 10 ರೂಪಾಯಿ ನಮಗೇನು ಅನ್ನಿಸ್ತದೆ, ನಡಿ ಹೋಗ್ಲಿ ಅಂತ ಶ್ರೀಮಂತ ಮಂದಿಗೆ ಅನ್ನಿಸ್ತೈತೆ. ಆದ್ರೆ ನಮಗೇನು ಅನ್ನಿಸ್ತಿದೆ, ನಾವು ರೆಗ್ಯುಲರ್ ಹೋಗ್ತೀವಿ. 10 ರೂಪಾಯಿ ಇರಿಸಿದಾರೆ ಈಗ ಅವರು. ಆ ದುಡ್ಡು ತಿನ್ನೋರಿಗೆ ಭಾಳ ಕಷ್ಟ ಇದೆ. ಅದೇ ನಾವು ಹೇಳ್ತೀವಿ. ಈಗ ಗೋವಾಕ್ಕೆಲ್ಲ ಎಲ್ಲ ಕೆಲಸಗಾರರು ಕೆಲಸಗಾರರು ಭಾಳ ಮಂದಿ ಹೋಗ್ತಾರೆ. ಅದಕ್ಕೆ 10 ರೂಪಾಯಿ ಅನ್ನೋದು ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಆಗ್ತಾ ಇದೆ ಸರ್, ಭಾಳ ಆಗ್ತಾ ಇದೆ. ನೀವು ಎಲ್ಲಿಂದ ಎಲ್ಲಿಗೆ ಹೊಂಟ್ರಿ ಸರ್? ನಾವು ಬೆಳಗಾವಿಂದ ಪಣಜಿಗೆ ಹೊಂಟೀವಿ ಸರ್. ಕೆಲ್ಸಕ್ಕಂತ ಹೋಗ್ತೀವಿ ರೀ. ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. 10 ರೂಪಾಯಿ ಅಂದ್ರೆ ಈಗಿನ ಪ್ರದೇಶ ಭಾಳ ಜಾಸ್ತಿನೇ ಆಗಿತ್ತು. ಸ್ವಲ್ಪ ಕಡಿಮೆ ಮಾಡ್ಬೇಕಂತ ನಮ್ದು ಇದೆ ಅಭಿಪ್ರಾಯ. ರೊಕ್ಕ ಕೊಟ್ಟು ಹೋಗುದ್ರೆ ಅಂಥದ್ರಿಗೆ ಎಲ್ಲ ತುಟ್ಟಿ ಭಾಳ ಐತಿಲ್ರಿ ಈಗ. ಸೊ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಸರ್. ಈಗ ಮೊದಲು ಎಷ್ಟಿತ್ತು ಏನಾದ್ರು? ಮೊದಲಿನ ಸರ್ ನೋಡ್ಬೇಕು ಸರ್, ಅದು ನನಗೂ ಅಷ್ಟು ಐಡಿಯಾ ಇಲ್ಲ ಸರ್. ಆದ್ರೆ 10 ರೂಪಾಯಿ ಅಂದ್ರೆ ಜಾಸ್ತಿನೇ ಸರ್. ಇನ್ನು ಕೆಲವೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೇನೆ. ಸರ್ ಈಗ ಎಲ್ಲಿಂದ ಎಲ್ಲಿಗೆ ಹೊಂಟ್ರಿ? ಇವತ್ತಿಂದ ರೇಟ್ ಜಾಸ್ತಿ ಆಗ್ಯದ. ನಾವು ಬೆಳಗಾವಿಯಿಂದ ಪಣಜಿ ಹೊಂಟಿದ್ದು. ದರ ಏರಿಕೆದಿಂದ ನಮಗೆ ದುಬಾರಿ ಬೆಳೆತಿದ್ದ. ಮತ್ತೆ ಓಡಾಡೋರಿಗೆ ತೊಂದರೆ ಆಗ್ತದ. ಮಾಡುದೇನ್ರಿ, ಏನೋ ರೇಟ್ ಕಮ್ಮಿ ಮಾಡಿದ್ರೆ ಒಂದು ಸ್ವಲ್ಪ ನಾವು ದುಡ್ಡು ತಿನ್ನೋರ್ಗೆ ಒಂದು ಸ್ವಲ್ಪ ಇದಾಗ್ತದ. ಗ್ಯಾರಂಟಿ ಫ್ರೀ ಕೊಟ್ಟಿದ್ದಾರೆ, ಅದ್ರ ಬದಲಿ ರೇಟ್ ಕಡಿಮೆ ಮಾಡಿದ್ರೆ ಮತ್ತೆ ಏನ್ ಹೇಳ್ತೀರಿ ಸರ್ಕಾರ? ನಾವು ರೇಟ್ ಕಮ್ಮಿ ಮಾಡ್ಬೇಕಂತ ಹೇಳ್ತೇವೆ. ಸೊ ಅವ್ರನ್ನ ಅಮ್ಮ ಈಗ ಎಲ್ಲಿಗೆ ಹೊಂಟ್ರಿ? ರೇಟ್ ಜಾಸ್ತಿ ಆಗೈತ್ರಿ ಇವತ್ತಿಂದ. ಹೌದ್ರಿ, ತೊಂದ್ರೆ ಆಕೇತ್ರಿ. ರೇಟ್ ಮತ್ತ 15 ರೂಪಾಯಿ ಜಾಸ್ತಿ ಆಗೈತ್ರಿ. ಏಕ್ದಮ್ 15 ರೂಪಾಯಿ ಯಾಕೆ ಮಾಡ್ರಿ, 5 ರೂಪಾಯಿ ಮಾಡ್ಬೇಕಿತ್ರಿ. ಮತ್ತೇನ್ರಿ, ಈಗ ದೂರ ಹೋಗೋರಿಗೆಲ್ಲ ತೊಂದ್ರೆ ಆಕೈತ್ರಿ. ತೊಂದ್ರೆ ಆಕೇತ್ರಿ. 5 ರೂಪಾಯಿ ಹೆಚ್ಚು ಮಾಡ್ಬೇಕಿತ್ರಿ. ಬಾಳ ಮಾಡಿದಾರೆ. ಹೌದ್ರಿ, ಮತ್ತ 15 ರೂಪಾಯಿ ಅಂದ್ರೆ ಹೆಚ್ಚಾತ್ರಿ. ಆಯ್ತ್ರಿ. ಇನ್ನು ಕೆಲವೊಂದಿಷ್ಟು ಜನ ಇದಾರೆ, ಅವ್ರನ್ನ ಮಾತಾಡ್ಸ್ತೇನೆ. ಅಮ್ಮ ಈಗ ಎಲ್ಲಿಗೆ ಹೊಂಟ್ರಿ? ಇವತ್ತಿಂದ ರೇಟ್ ಜಾಸ್ತಿ ಆಗೈತ್ರಿ ಬಸ್ಸಿಂದ. ಮತ್ತೇನ್ ಮಾಡ್ಬೇಕ್ರಿ ನಾವು? ಇಷ್ಟು ಜಾಸ್ತಿ ಈಗ ತೊಂದ್ರೆ ಆಕೈತಿ. ತೊಂದ್ರೆ ಮತ್ತೆ ಆಗ್ಬೋದೇನ್. ಮತ್ತೆ ಈಗ ಎಲ್ಲ ಪೇಸೆಂಜರ್ಗೆ ಎಲ್ಲ ಹಂಗ ಮತ್ತೇನ್ ಮಾಡ್ದ, ಎಷ್ಟು ಕಡಿಮೆ ಆದ್ರೂ ಮತ್ತೆ ಹೆಚ್ಚಾದ್ರೂ ಹೋಗಬೇಕಲ್ಲ. ಈಗ ಉಳಿದ ಕಡೆ ಫ್ರೀ ಇರ್ತಿತ್ತು, ಈಗ ಹೊರ ರಾಜ್ಯಕ್ಕೆ ಹೋಗಕ್ ಟಿಕೆಟ್ ತಗಸ್ಲೇಬೇಕು ನೀವು. ತಗಸ್ಲೇಬೇಕು. ತಗಸ್ಲಿಲ್ಲ ಮತ್ತೆ ಹೋಗುದಪ್ಪ ಹೆಂಗ್ ಟ್ರಾವೆಲಿಂಗ್ ಮಾಡುದು, ಮತ್ತೆ ಹೋಗ್ಲೇಬೇಕಲ್ಲ ನಮಗ್. ಏನ್ ಹೋಗಿರ್ತೀರ ಗೋವಾಕ್ರಿ? ಗೋವಾ ಇಲ್ಲಿ ನಮ್ಮ ಫ್ಯಾಮಿಲಿ ಐತಿ. ಇಲ್ಲಿ ಹಂಗ ಸ್ವಲ್ಪ ಟೂರ್ ಆಡರ್ಲಕ್ಕ ಬಂದಿದ್ವಿ, ಎಂದು ಹೊಂಟಿದ್ವಿ. ರೇಟ್ ಜಾಸ್ತಿ ಆಗಿದ್ದು ತೊಂದ್ರೆ ಆಕೈತ್ರಿ. ತೊಂದ್ರೆ ಆದ್ರೂ ಹೋಗಬೇಕ ನಮಗ, ಅನಿವಾರ್ಯ. ಏನ್ ಪರವಾಗಿಲ್ರಿ. ನೀವೆಲ್ಲನ್ರಿ? ನಾವು ಗೋವಾಕ್ ಹೊಂಟ್ರಿ, ಬಿಚೋಲಿ ಅಂತ. ಈ ರೇಟ್ ಜಾಸ್ತಿ ಆಗೈತಿ. ಜಾಸ್ತಿ ಆಗೈತಿ, ತೊಂದರೆ ಆಗೈತಿ. ಮತ್ತೆ ನಮಗೂ ಗೊತ್ತಿಲ್ಲ ಜಾಸ್ತಿ ಆಗಿತ್ತು ಅಂದ್ರೆ ಕಂಡಕ್ಟರ್ ದುಡಿ ಸ್ವಲ್ಪ ಇದಾಗತಿ. ವಾತಾವರಿ ಹೆಚ್ಚು ತಗೊಂಡ ಇಷ್ಟೇ. ರೆಗ್ಯುಲರ್ ಹೋಗಿರ್ತೀರಿ? ಇಲ್ರಿ ಸರ್, ಇವತ್ತು ರೇಟ್ ಜಾಸ್ತಿ ಆಗಿದ್ರಿಂದ ತೊಂದ್ರೆ ಅಂತೂ ಆಕೈತ್ರಿ. ತೊಂದ್ರೆ ಅಂದ್ರ ಆಗೇ ಆಗ್ತೈತಿ, ಅದೇ ಹೇಳಕ್ ಬರಂಗ. ಏನ್ ಸರ್ಕಾರ ಕಡಿಮೆ ಮಾಡ್ಬೇಕಂತ ಹೇಳ್ತೀರಿ? ಸ್ವಲ್ಪ ಕಡಿಮೆ ಮಾಡಿದ್ರೆ ಬಡವ ಮಂದಿಗೆ ಅನುಕೂಲ ಆಗ್ತದೆ ಅಷ್ಟೇ. ಈ ಸರ್ಕಾರಿ ಬಸ್ನಾಗ ಓಡಾಡೋರು ಬಡವರು, ದುಡ್ಡು ತಿನ್ನೋರು ಓಡಾಡೋದು ತೊಂದ್ರೆ ಅಂತ ಆಗ್ತದೆ.
ಇನ್ನು ಕೆಲವೊಂದಿಷ್ಟು ದಿನ ಇದೆ. ಅಮ್ಮ ರೇಟ್ ಜಾಸ್ತಿ ಆಗೈತ್ರಿ ಅದಕ್ಕ ನಮಗೂ ತೊಂದ್ರೆ ಅಲ್ರಿ ಮತ್ತ ರೇಟ್ ಜಾಸ್ತಿ ಆದ್ರ ಮತ್ ಏನ್ ಮಾಡಕ್ ಬರ್ತೈತ್ರಿ ಈಗ ಹೋಗಬೇಕು ಬರಬೇಕಾರೆ ಮತ್ತೀಗ ಹೆಂಗ ನೋಡ್ರ ದುಡುಕಿ ಕಡಿಮೆ ಪಗಾರ ಹೆಚ್ಚಿಲ್ಲ ಮತ್ತೆ ಹೆಂಗ್ ಜೀವನಗಳಿದ್ರ ರೇಟ್ ನೋಡ್ರ ಎಲ್ಲಾ ತುಟ್ಟಿ ಕಾಯಿಪಲ್ಲೆ ಏನು ತುಟ್ಟಿ ಹಾಲು ಯಾವ್ದೊಂದು ತಗೊಂಡ್ರು ತುಟ್ಟಿ ಐತಿ ಹೆಂಗ್ ಜೀವನಗಳಿದೆ ಗೋರ್ಮೆಂಟ್ದವ್ರದ ನಡಿತೈತಿ ನಮ್ದು ಬಡತನದವ್ರದ್ದು ಏನ್ ನಡಿತೈತ್ರಿ ಈಗ ಬೇರೆ ಕಡೆ ಎಲ್ಲ ಫ್ರೀ ಇತ್ರಿ ಗೋವಾಕ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ರೊಕ್ಕ ಕೊಟ್ಟು ಹೋಗ್ಬೇಕು. ಓಹೋ ಬೇಡ್ರಿ ಇದಕ್ಕೂ ನಾವು ರೊಕ್ಕ ಕೊಟ್ಟ ಹೋಗ್ತೇವೆ ಬಿಡ್ರಿ ಗೋವಾಕ್ ಹೋದ್ರ ಈ ಕರ್ನಾಟಕದಾಗ ಅಟ್ಟ ಫ್ರೀ ಮತ್ತ ಈಗ ಚಾರ್ಜ್ ಆಗೈತಿ ಈಗ. ಹೌದ್ರಿ ಅಟ್ ಏನು ಅಟ್ ಮಕ್ಕಳಾರ ಅದಾರ ಹೆಣ್ಣು ಮಕ್ಕಳಾರ ಅಟ್ ಹೋಗ್ತೇವೆ ಬರ್ತೇವೆ ಮತ್ತ ಅದು ಜಾಸ್ತಿ ಆಯ್ತದ ನಮ್ಮ ಮನ್ಯಾಗ ಕೊಡಿರೋದು ಮತ್ತೆ ಇನ್ನೇನು ಕಡಿಮೆ ರೇಟ್ ಜಾಸ್ತಿ ಆಗೈತಿ ಈಗ ಮತ್ತೆ 15 ರೂಪಾಯಿ. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಗೋವಾ ಸೇರಿದಂತೆ ಹೊರ ರಾಜ್ಯಗಳಿಗೆ ಹೋಗುವಂತಹ ಪ್ರಯಾಣಿಕರು ಕೂಡ ಸಾಕಷ್ಟು ಈ ಒಂದು ದರ ಏರಿಕೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ದರ ಏರಿಕೆಯನ್ನು ಮಾಡಿದೆ, ಅದನ್ನ ಪರಿಶೀಲನೆ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ ಟಿವಿ 9 ಬೆಳಗಾವಿ.